ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ರಿಂಗ್ ಬೀಡ್ಸ್ ಯೂಸ್ ಮಾಡಿ ಯಾವ ಥರನಾಗಿ ಕುಚ್ಚು ಹಾಕಬೇಕಂತ ತೋರಿಸ್ತೀನಿ. ನಾನು ಈಗಾಗಲೇ ರಿಂಗಿಗೆ ನಾಟ್ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಚೈನ್ ಹಾಕೋಬೇಕು. ದಾರನ ಮೇಲ್ಗಡೆ ಹಾಕ್ಕೊಂಡು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕಬೇಕು. ಸಿಂಗಲ್ ಕ್ರೋಶ ಹಾಕಿ ಮತ್ತು ಪಕ್ಕದಲ್ಲಿ ಸಿಂಗಲ್ ಕ್ರೋಶ. ಇದು ತುಂಬ ಗ್ರ್ಯಾಂಡ್ ಇದೆ. ಮೈಸೂರು ಸಿಲ್ಕ್ ಸೀರೆಗಳಿಗೆ ಮ್ಯಾಚ್ ಆಗುತ್ತೆ. ಹಾಗೆ ಎಲ್ಲ ಸೀರೆಗೂ ಹಾಕೋಬೋದು. ಸ್ಮಾಲ್ ಬೀಡ್ಸ್ ಬರೋದ್ರಿಂದ ಅದು ತುಂಬ ಗ್ರ್ಯಾಂಡಾಗಿ ಅನಿಸುತ್ತೆ ಡಿಸೈನು. ಇದಕ್ಕೆ ನೀವು ಚಾರ್ಜು 900ರಿಂದ 1000ವರೆಗೂ ಮಾಡ್ಕೋಬೋದು. ಇಲ್ಲಿ ಕುಚ್ಚು ಯಾವುದೇ ಥರನಾದಂಥ ಕುಚ್ಚು ಹಾಕೋದಿಲ್ಲ. ಓನ್ಲಿ ಬೀಡ್ಸ್, ಇದೇ ರಿಂಗ್ ಬೀಡ್ಸ್ಲಿಂದ ಮಾಡಿರೋ ಡಿಸೈನ್ನ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಇದೇ ಮೊದಲೇ ಸಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಿಂಗ್ ಇದೆಯಲ್ವಾ, ಇದು ರಿಂಗು ಫಿಲ್ ಆಗುವವರೆಗೂ ಈ ಡಿಸೈನ್ನ ಕಂಟಿನ್ಯೂ ಮಾಡಬೇಕು. ಇದು ಸ್ಟಿಚ್ ಸಿಂಗಲ್ ಕ್ರೋಶ ಹಾಕುವಾಗ ಬೇಗನೆ ಆಗುತ್ತೆ. ಸ್ಮಾಲ್ ಬೀಡ್ಸನ್ನು ಹಾಕಬೇಕಾದ್ರೇ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಅದಕ್ಕೋಸ್ಕರ ಜಾಸ್ತಿ ಟೈಮ್ ಬೇಕು. ಇವಾಗ ಪೂರ್ತಿಯಾಗಿ ಆಯಿತು. ನಾನೇನು ಮೊದಲಿಗೆ ಸಿಂಗಲ್ ಕ್ರೋಶ ಅಂದರೆ ಚೈನ್ ಹಾಕ್ಕೊಂಡಿದ್ನಿ ಅಲ್ವಾ, ಅಲ್ಲಿನೇ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ದಾರನ ಮೇಲೆ ಕೇಳ್ಕೊತಾ ಇದ್ದೀನಿ. ಈ ಥರನಾದಂಥ ಗೋಲ್ಡನ್ ಬೀಡ್ಸನ್ನು ಯೂಸ್ ಮಾಡ್ತೀನಿ. ಪ್ರತಿ ಏನು ಸಿಂಗಲ್ ಕ್ರೋಶ ಹಾಕ್ಕೊಂಡಿರ್ತೀವಲ್ವ, ಅಲ್ಲಿ ನಾನು ಪ್ರತಿಯೊಂದು ಒಂದು ಗೋಲ್ಡನ್ ಬೀಡ್ಸು ಮತ್ತು ಒಂದು ಸಿಂಗಲ್ ಕ್ರೋಶ ಹೀಗೆ ಡಿಸೈನ್ನ ಹಾಕೋತಾ ಹೋಗ್ತೀನಿ. ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುಗಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬೀಡ್ಸ್ ಹಾಕಬೇಕಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೆ ನಾವು ಬೀಡ್ಸ್ ಸಲುವಾಗಿನೇ ಜಾಸ್ತಿ ಚಾರ್ಜ್ ಮಾಡಬೇಕಾಗುತ್ತೆ. ವಿತೌಟ್ಸ್ ಬೀಡ್ಸ್ ಆದರೆ ಬೇಗನೆ ಕಂಪ್ಲೀಟ್ ಆಗುತ್ತೆ ಡಿಸೈನು. ಹೀಗೆ ಫುಲ್ ಹಾಕೋತಾ ಹೋಗ್ಬೇಕು. ಪೂರ್ತಿ ಆದಮೇಲೆ ಈ ಥರನಾಗಿ ಕಾಣಿಸುತ್ತೆ ಡಿಸೈನು. ನೋಡಿ, ನಾನಿವಾಗ ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ಪೂರ್ತಿ ಆದಮೇಲೆ ಹೀಗೆ ಕಾಣಿಸುತ್ತೆ. ನೀವು ಬೇಕಿದ್ದರೆ ಇಲ್ಲಿ ಪರ್ಲ್ ಬೀಡ್ಸನ್ನು ಸಹಿತ ಯೂಸ್ ಮಾಡ್ಕೋಬೋದು. ಇದನ್ನು ಇಲ್ಲಿ ಗ್ಲೂ ಹಾಕಿ ಅಂಟಿಸಿದರೆ ಇದು ರಿಂಗಕ್ಕೆ ಕ್ರೋಶ ಡಿಸೈನ್ ಮುಗೀತು. ಇಲ್ಲಿ ಕಾಟನ್ ಬಟ್ಟೆಗೆ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣ ಸೂಜಿ ಒಳಗೆ ಕಾಟನ್ ದಾರನ ಸೇರಿಸಿಟ್ಕೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಬಟ್ಟೆನ ಈ ಥರನಾಗಿ ಕೈಯಲ್ಲಿ ಇಟ್ಕೊಂಡು ಕೆಳಗಡೆಯಿಂದ ದಾರನ ಮೇಲ್ಗಡೆ ಎಳಿಸ್ಬೇಕು. ಹಾಗೆ ಒಂದು 3ರಿಂದ 4 ನಾಟನ್ನು ಹಾಕ್ಕೋಬೇಕು. ಬಿಗಿಯಾಗಿ ನಾಟ್ ಹಾಕ್ಕೊಳ್ಳಿ. ಈಗ ಬಟ್ಟೆನ ಹಿಂದ್ಗಡೆ ಟರ್ನ್ ಮಾಡಿ ಇಲ್ಲಿ ಒಂದು 3ರಿಂದ 4 ನಾಟ್ ಹಾಕ್ಕೊಂಡು ನೋಟ್ ಹಾಕೊಂಡು ದಾರನ ಕಟ್ ಮಾಡ್ಕೊಳ್ಳಿ.
ನೋಡಿ ಚೆನ್ನಾಗಿ ಕಾಣಿಸುತ್ತೆ. ಸೀರೆಗೆ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ 2 ಇಂಚ್ ಗ್ಯಾಪ್ ಇಟ್ಟು ಹಾಕ್ಕೊಂಡಿದ್ದೀನಿ. ಪೂರ್ತಿ ಆದಮೇಲೆ ಈ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಎಷ್ಟು ಗ್ರ್ಯಾಂಡಾಗಿ ಅನಿಸುತ್ತೆ ಅಂತ. ನೀವು ಸೀರೆಗೆ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.